ನಂದಿನಿ ಹಾಲು 2 ರೂಪಾಯಿ ಏರಿಕೆ ಇಂದಿನಿಂದಲೇ ಜಾರಿ. ಗ್ಯಾರಂಟಿಗೆ ಹಣ ಹೊಂದಿಸಲಾಗದೆ ಬೆಲೆ ಹೆಚ್ಚಳ ಬಿಜೆಪಿ ಕಿಡಿ. ಹಾಲಿನ ದರ ಏರಿಕೆಗೆ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ ಏನು? ಈ ಸುದ್ದಿಗಳನ್ನು ನೋಡೋಣ ದುಬಾರಿ ದುನಿಯಾ ನ್ಯೂಸ್ ಟಾಪ್ 9 ನಲ್ಲಿ. ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರ ಜೇಬಿಗೆ ಒಂದಾದ ಮೇಲೊಂದರಂತೆ ಕತ್ತರಿ ಹಾಕ್ತಿದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಬೆನ್ನಲ್ಲೇ ಇದೀಗ ಹಾಲಿನ ದರ ಏರಿಕೆ ಮಾಡಿದೆ. ಕೆಎಂಎಫ್ ಅರ್ಧ ಲೀಟರ್ ಹಾಗೂ 1 ಲೀಟರ್ ಹಾಲಿಗೆ ದರ ಹೆಚ್ಚಿಸಿದ್ರೆ ಆದ್ರೆ ಹೆಚ್ಚುವರಿ 50 ml ಹಾಲು ಸೇರ್ಪಡೆ ಮಾಡಿದೆ. ಇವತ್ತಿನಿಂದಲೇ ಪರಿಷ್ಕೃತ ಹಾಲಿನ ಪ್ಯಾಕೆಟ್ ಮಾರಾಟವಾಗ್ತಿದ್ದು ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬಂದಿದೆ. 50 ml ಹಾಲನ್ನು ನಾವು ಈಗ 42 ರೂಪಾಯಿ ನಾವು ದರವನ್ನು ಜಾಸ್ತಿ ಮಾಡ್ತಾ ಇಲ್ಲ. ನಾನು ತಮ್ಮ ಮೂಲಕ ಗ್ರಾಹಕರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀವಿ, ನಾವು 1 ಪೈಸೆ ಕೂಡ ನಾವು 42 ರೂಪಾಯಿ ಇರ್ತಕ್ಕಂಥ 1 ಲೀಟ್ರ್ ನಂದಿನಿ ಹಾಲು 1 ಪೈಸೆ ಕೂಡ ನಾವು ಜಾಸ್ತಿ ಮಾಡ್ತಾ ಇಲ್ಲ, ದರ ಏರಿಕೆ ಮಾಡ್ತಾ ಇಲ್ಲ. ಏನು 50 ml ಹಾಲನ್ನು ಏನು ನಾವು ತಮಗೆ ಕೊಡ್ತಾ ಇದ್ದೀವಿ, 1000 ml ಇದ್ದಿದ್ದ ಹಾಲು 1050 ml ಕೊಡ್ತಾ ಇದ್ದೀವಿ. ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. 10 ಪೈಸೆ ಕಡಿಮೆ ಮಾಡಿನೇ ನಾವು 44 ರೂಪಾಯಿ ತಗೊಂಡು. ಇವತ್ತಿನಿಂದ ಅರ್ಧ ಲೀಟರ್ ನೀಲಿ ಬಣ್ಣದ ಹಾಲಿನಲ್ಲಿ 500 ml ಬದಲು 550 ml ಹಾಲು ಇರಲಿದೆ. ದರ 24 ರೂಪಾಯಿ ಆಗಲಿದೆ. ಇದೇ ನೀಲಿ ಬಣ್ಣದ ಹಾಲು 1050 ml ನ ಪ್ಯಾಕೆಟ್ಗೆ 44 ರೂಪಾಯಿ ಆಗಲಿದೆ. ಹೋಮೋಜಿನೈಸ್ ಟೋನ್ಡ್ ಹಾಲು 24 ರೂಪಾಯಿಗೆ 550 ml ಸಿಗಲಿದೆ. 1050 ml ಗೆ 45 ರೂಪಾಯಿ ದರ ನಿಗದಿ ಮಾಡಲಿದೆ. ಇನ್ನು ಹೋಮೋಜಿನೈಸ್ಡ್ ಹಸುವಿನ ಹಾಲು 550 ml ಗೆ 26 ರೂಪಾಯಿ ದರ ನಿಗದಿಯಾಗಿದೆ. 1050 ml ಗೆ 48 ರೂಪಾಯಿ ಆಗಿದೆ. ಸ್ಪೆಷಲ್ ಹಾಲು 550 ml ಗೆ 27 ರೂಪಾಯಿ ಆಗಿದ್ರೆ 1050 ml ಗೆ 50 ರೂಪಾಯಿ ಇದೆ. ಶುಭಂ ಹಾಲು 550 ml ಗೆ 27 ರೂಪಾಯಿ ಇದ್ರೆ 1050 ml ಗೆ 50 ರೂಪಾಯಿ ಆಗಿದೆ. ಸಮೃದ್ಧಿ ಹಾಲು 550 ml ಗೆ 28 ರೂಪಾಯಿ ಇದ್ರೆ 1050 ml ಗೆ 53 ರೂಪಾಯಿಗೆ ನಿಗದಿಯಾಗಿದೆ. ನಂದಿನಿ ಹಾಲಿನ ದರ ಏರಿಕೆ ವಿಚಾರ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಗ್ಯಾರಂಟಿಗೆ ಹಣ ಹೊಂದಿಸಲು ಆಗದೆ ಬೆಲೆ ಏರಿಕೆ ಮಾಡಿದ್ದಾರೆ. ಇದು ತುಘಲಕ್ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ ಹೆಚ್ಚುವರಿ ಹಾಲಿಗೆ ಮಾತ್ರ ದರ ನಿಗದಿಪಡಿಸಿದ್ದೇವೆ, ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕಡಿಮೆ ಇದೆಯಂತ ಸಮರ್ಥಿಸಿಕೊಂಡಿದ್ದಾರೆ. ಇವತ್ತು ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕ್ಕಾಗದೆ ಬಡವರ ಶೋಷಣೆಯನ್ನು ಮಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ದಿನನಿತ್ಯದ ವಸ್ತುಗಳು ಏರಿಕೆ ಆಗ್ತಾ ಇದೆ. ಕರೆಂಟ್ ಚಾರ್ಜ್ ಜಾಸ್ತಿ ಆಗ್ತಿದೆ, ಹಾಲಿನ ಬೆಲೆ ಜಾಸ್ತಿ ಆಗಿದೆ. ಈ ರೀತಿ ಒಂದು ರೀತಿ ತೊಗಲಕ್ಕ ರೀತಿ ಸರ್ಕಾರವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಹಾಲಿನ ದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ, ಗೊತ್ತಿಲ್ಲ. ಬಟ್ ಅದು ಮಾತಾಡ್ತೀನಿ ನಾನು ಅವ್ರ ಜೊತೆ, ಕೆಎಂಎಫ್ ಜೊತೆ. ಕರ್ನಾಟಕಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಎಷ್ಟಿದೆ ಅಂತ ನೋಡೋದಾದ್ರೆ ಕೇರಳದಲ್ಲಿ ನಾರ್ಮಲ್ ಹಾಲಿನ ದರ 1 ಲೀಟರ್ಗೆ 52 ರೂಪಾಯಿ ಇದೆ. ಗುಜರಾತ್ನ ಅಮೂಲ್ ಹಾಲು 1 ಲೀಟರ್ಗೆ 56 ರೂಪಾಯಿ ಇದ್ರೆ ಮಹಾರಾಷ್ಟ್ರದಲ್ಲೂ 1 ಲೀಟರ್ ನಾರ್ಮಲ್ ಹಾಲಿನ ಬೆಲೆ 56 ರೂಪಾಯಿ ಆಗಿದೆ. ದೆಹಲಿಯಲ್ಲಿ ಮದರ್ ಡೈರಿ ಹಾಲು 54 ರೂಪಾಯಿಗೆ 1 ಲೀಟರ್ ಇದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆಯಂತ ಸರ್ಕಾರ ಸಮರ್ಥಿಸಿಕೊಳ್ತಿದೆ. ನಂದಿನಿ ಹಾಲಿನ ಬೆಲೆ ಏರಿಕೆಯನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾತನಾಡಿದ ಅವರು, ನೀರಿನ ಬೆಲೆಯು ಲೀಟರ್ಗೆ 25 ರೂಪಾಯಿ ಆಗಿದೆ. ಹಾಲಿನ ಬೆಲೆ ಜಾಸ್ತಿ ಮಾಡಬೇಕೆಂದು ರೈತರ ಒತ್ತಡವಿತ್ತು. ರೈತರ ಒತ್ತಾಯದ ಮೇಲೆ ಈ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿದ್ದಾರೆ. ನೀರು ಬೆಲೆನೂ 25 ರೂಪಾಯಿ ಆಗಿದೆ. ನೀರು ಬೆಲೆ, ರೈತನಿಗೆ ಸಿಗುವಂತ ಹಾಲಿನ ಬೆಲೆ ಕಡಿಮೆ. ಅದಕ್ಕೆ ತೀರ್ಮಾನ ರೈತರ ಒತ್ತಡದ ಮೇಲೆ ತೀರ್ಮಾನ ಮಾಡಿದ್ದಾರೆ. ನಂದಿನಿ ಹಾಲಿನ ದರ 2 ರೂಪಾಯಿ ಹೆಚ್ಚಳ ಮಾಡಿರೋದನ್ನ ಕೇಂದ್ರ ಸಚಿವ ವಿ ಸೋಮಣ್ಣ ಖಂಡಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ದರ ಹೆಚ್ಚಳದ ಹಣ ರೈತರಿಗೆ ಹೋಗುತ್ತೋ ಅಥವಾ ಸರ್ಕಾರಕ್ಕೆ ಬರುತ್ತೋ? ಕಾಂಗ್ರೆಸ್ ಸರ್ಕಾರ ಆಗಸ್ಟ್ ತಿಂಗಳಿನಲ್ಲೂ ಹಾಲಿನ ದರ ಹೆಚ್ಚಿಸಿತ್ತು. ಆಗ ರಾಜ್ಯ ಸರ್ಕಾರ ರೈತರಿಗೆ ಎಷ್ಟು ಕೊಟ್ಟಿದೆ? ಚುನಾವಣೆ ಬಳಿಕ ಒಂದರ ಹಿಂದೆ ಒಂದು ಬೆಲೆ ಹೆಚ್ಚಿಸುತ್ತಿದ್ದಾರೆ ಅಂತ ಸೋಮಣ್ಣ ಕಿಡಿಕಾರಿದ್ದಾರೆ. ಹಾಲಿನ ದರವನ್ನು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ ದರ ರೈತರಿಗೆ ಹೋಗ್ತದ ಇಲ್ಲ ತಾವೇ ಸ್ವತಃ
ಸರ್ಕಾರದ ಒಂದು ಬೊಕ್ಕಸಕ್ಕೆ ಬರ್ತದ, ಅದನ್ನು ಕೂಡ ಕ್ಲಾರಿಫೈ ಮಾಡಬೇಕಾಗ್ತದೆ. ಸರ್ಕಾರ ಬೆಲೆ ಏರಿಕೆ ಅಭಿಯಾನ ತೆಗೆದುಕೊಂಡಂತಿದೆ. ಇದು ಅಮಾನವೀಯವಾದ ಸರ್ಕಾರ ಅಂತ ಧಾರವಾಡದಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಕಿಡಿಕಾರಿದ್ದಾರೆ. 10 ದಿನಗಳ ಹಿಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. ಬಾಂಡ್ ಪೇಪರ್ಗಳ ದರ ಕೂಡ ಏರಿಸಿದೆ. ರೈತರ ಟ್ರಾನ್ಸ್ಫಾರ್ಮರ್ ದರ ಕೂಡ ಹೆಚ್ಚಿಸಲಾಗಿದೆ. ಹೀಗಾದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತ ಪ್ರಶ್ನಿಸಿದ್ದಾರೆ. ಒಂದು ರೀತಿ ನೋಡಿದ್ರೆ ಬೆಲೆ ಏರಿಕೆ ಅಭಿಯಾನವನ್ನೇ ತೆಗೆದುಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಇದೊಂದು ಅಮಾನವೀಯವಾಗಿರ್ತಕ್ಕಂಥ ಸರ್ಕಾರ, ಮಾನವೀಯತೆಯನ್ನ ಮರೆತು ಮಲಗಿರ್ತಕ್ಕಂಥ ಸರ್ಕಾರ ಆಗಿದೆ. ನಂದಿನ ಹಾಲಿನ ದರ ಏರಿಕೆ ವಿರುದ್ಧ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲು ಈ ಗ್ಯಾರಂಟಿಗಳನ್ನ ವಾಪಸ್ ಪಡೆಯಬೇಕು. 2,000 ಕೊಟ್ಟು ಎಲ್ಲಾ ದರ ಏರಿಕೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. 2-3 ದಿನಗಳ ಹಿಂದೆ ಮಾಹಿತಿ ನೀಡಬೇಕಿತ್ತು. ಇವತ್ತು ದರ ಏರಿಸಿ ನಾಳೆಯಿಂದ ಜಾರಿ ಅಂದ್ರೆ ಹೇಗೆ ಅಂತ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ. ಅವ್ರು 2,000 ಕೊಟ್ಟಿರೋದನ್ನ ನಮ್ಮ ಹತ್ರನೇ 4,000 ತಗೊಂತಾ ಇದ್ದಾರೆ. ಅವರು ಇವ್ರು ಕಡಿಮೆ ಮಾಡಿರೋದೇನು, ಎಲ್ಲ ರೇಟ್ ಜಾಸ್ತಿನೇ ಮಾಡ್ಕೊಂಡು ಬರ್ತಾವ್ರೆ. ಹಾಲು ತಗೊಳಕ್ ಹೋಗ್ತೀವಿ, ಅರ್ಧ ಲೀಟ್ರ್ ತಗೊಂಡ್ರು 2 ರೂಪಾಯಿ ಜಾಸ್ತಿ ಆಗುತ್ತೆ ತಾನೆ. ಮತ್ತು 1 ಲೀಟ್ರ್ ತಗೊಂಡ್ರು ಕೂಡ 2 ರೂಪಾಯಿ ಜಾಸ್ತಿ ಆಗುತ್ತೆ. ಇದು ನಮಗೆ ತುಂಬ ಹೊರೆ ಆಗ್ತಿದೆ. ಸೊ 2 ರೂಪಾಯಿ ಜಾಸ್ತಿ ಅರ್ಧ ಲೀಟ್ರಿಗೆ ಅಂತಂದರೆ ತುಂಬ ಹೊರೆ ಆಗುತ್ತೆ. ಮಂತ್ಲಿ ಬಜೆಟಲ್ಲಿ ಅದಕ್ಕೆ ಈಗ ಎಕ್ಸ್ಟ್ರಾ ತೆಗೆದಿಡಬೇಕು.